ಅಂತ ಹೇಳಿ ನಾವು ಈಗಾಗಲೇ ಅದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅದು ಆಗಬೇಕಾದ್ರೆ ತುಮಕೂರಿನ ವಿಶೇಷತೆ ಇರಬೇಕು. ತುಮಕೂರೇ ಒಂದು ರೀತಿಯಲ್ಲಿ ವಿಶೇಷ ಅನ್ನೋ ರೀತಿಯಲ್ಲಿ ಅದು ಬೆಳಿಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಈ ಏನು ಗ್ಯಾರಾ ಮೂರ್ತಿ ದಂಡಿ ಯಾತ್ರೆಯ ಸ್ವತಂತ್ರ ಹೋರಾಟದ ಒಂದು ದೃಶ್ಯವನ್ನು ನಮಗೆಲ್ಲ ಹೇಳುತ್ತೆ. ಅದನ್ನ ಇವತ್ತು ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ಮಾಡಿದ್ದೇವೆ. ಮಾನ್ಯ ದೇವರಾಜ್ ಅಂತಕ್ಕಂಥ ಒಬ್ಬ ಯುವಕ ನಮ್ಮ ಮಧುಗಿರಿಯ ಚಿತ್ರಕಲಾ ಪರಿಷತ್ತಿನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಇವತ್ತು ಇಂಥದ್ದೇ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಅವನಿಗೆ ನಾನು ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಂತ್ರಿಗಳು ಅವರಿಗೆ ವಿಶೇಷವಾದ ಕಾರ್ಯಕ್ರಮ ಇವತ್ತು ಜಲಶಕ್ತಿ ಇಲಾಖೆಯಲ್ಲಿ ಇಡೀ ದೇಶದಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮವನ್ನು ದೆಹಲಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅದನ್ನ ಬಿಟ್ಟು ತಮ್ಮ ಕ್ಷೇತ್ರ ತುಮಕೂರಿನ ಸಂಸದರು ಮತ್ತು ನೀವು ಮಂತ್ರಿಗಳು ಅಂತ ನೀವು ಬಂದಿಲ್ಲ, ನೀವು ನಮ್ಮ ಸಂಸದರು ಅಂತ ಬಂದಿದ್ದೀರಿ. ನಾನು ತಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಬಂದಿದ್ದೀರಿ, ಅದಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡೋದಕ್ಕೆ ಹೊರಟ್ರೆ ಬೆಳಕರಿತದೆ. ಮಹಾತ್ಮ ಗಾಂಧಿ ಇಡೀ ವಿಶ್ವದಲ್ಲಿ ಯಾರಾದರೂ ಅಹಿಂಸೆಯಿಂದ ಶಾಂತಿಯಿಂದ ಸ್ವತಂತ್ರವನ್ನು ಗಳಿಸಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟವರು ಮಹಾತ್ಮ ಗಾಂಧೀಜಿ. ಬಹುಶಃ ಅದಕ್ಕಾಗಿ ಎಲ್ಲ ದೇಶಗಳಲ್ಲಿ ಇವತ್ತು ಯಾವುದೇ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಮೂರ್ತಿಯನ್ನು ಸ್ಥಾಪನೆ ಮಾಡಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲ ದೇಶದಲ್ಲೂ ಕೂಡ ಇವತ್ತು ಮಹಾತ್ಮ ಗಾಂಧೀಜಿಯವರನ್ನು ಇಟ್ಟಿದ್ದಾರೆ. ಅವರ ಆದರ್ಶಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ದಕ್ಷಿಣ ಆಫ್ರಿಕಾದಲ್ಲಿ ಅವರ ಹೋರಾಟ ಪ್ರಾರಂಭ ಮಾಡಿದ್ದಕ್ಕಾಗಿ ಇವತ್ತು ದಕ್ಷಿಣ ಆಫ್ರಿಕಾವನ್ನ ಸ್ವತಂತ್ರಗೊಳಿಸಬೇಕು ಅಂತ ಹೇಳಿ ನೆಲ್ಸನ್ ಮಂಡೇಲ 27 ವರ್ಷ ಜೈಲಿನ ವಾಸವನ್ನ ಅನುಭವಿಸಬೇಕಾದ್ರೆ ಅದು ಮಹಾತ್ಮ ಗಾಂಧೀಜಿಯವರ ಪ್ರೇರಣೆ ಎನ್ನುವಂಥದ್ದು. ಅಮೆರಿಕಾದಂಥ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಕೂಡ ಸಮಾನತೆಯನ್ನು ತರಬೇಕು ಅಂತೇಳಿ ಅಂದಿನ ಅಬ್ರಹಾಂ ಲಿಂಕನ್ ಇರ್ಬೋದು, ಅಥವಾ ಬೇರೆ ಬೇರೆ ಮಾರ್ಟಿನ್ ಲೂಥರ್ ಕಿಂಗ್ ಇರ್ಬೋದು, ಅಥವಾ ಬರಾಕ್ ಒಬಾಮಾ ಇರ್ಬೋದು, ಅವರೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯ ಆದರ್ಶಗಳನ್ನು ತಿಳ್ಕೊಂಡೇನೆ ಮುಂದುವರೆದಿದ್ದಾರೆ ಅನ್ನೋದನ್ನ ಇವತ್ತು ಸ್ಮರಿಸ್ಕೋಬೇಕಾಗುತ್ತೆ. ಆದ್ರಿಂದ ಗಾಂಧಿ ಒಂದು ಶಕ್ತಿ. ಭಾರತ ಸ್ವಾತಂತ್ರ್ಯದ 25ನೇ ವರ್ಷದ ನೆನಪಿನಲ್ಲಿ ಮೊದಲ ಬಾರಿಗೆ 1972ರಲ್ಲಿ ಈ ಕಲಾಕೃತಿಯನ್ನು ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು. ಈ